ಅರ್ಧ ಬಟ್ಲು ಕಡಲೆಕಾಯಿ ಬೀಜ, 1-2 ಸ್ಪೂನಷ್ಟು ಬಿಳಿ ಎಳ್ಳು, 1-2 ಸ್ಪೂನಷ್ಟು ಹುರ್ಗಡ್ಲೆ, 6 ಬದನೆಕಾಯಿ, 2 ದೊಡ್ಡ ಸೈಜ್ ಈರುಳ್ಳಿ, 1 ಸಣ್ಣ ತುಂಡು ಹಸಿ ಕೊಬ್ಬರಿ, ಚಕ್ಕೆ, ಲವಂಗ, 3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, 1 ಟೊಮಾಟೊ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮತ್ತು ಉಪ್ಪು, ಖಾರ, ಅರಿಶಿನ, ಧನಿಯಾ ಪುಡಿ ಮತ್ತು ಎಣ್ಣೆ. ಇಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಇದಕ್ಕೆ ಡ್ರೈ ರೋಸ್ಟ್ ಮಾಡೋದಕ್ಕೆ ಕಡಲೆಕಾಯಿ ಬೀಜ ಮತ್ತು ಬಿಳಿ ಎಣ್ಣೆನ ನೋಡಿ, ಇದು ಇವಾಗ ಆಗಿದೆ. ಇದಕ್ಕೆ ಹುರ್ಗಡ್ಲೆ ಕೂಡ ಸೇರಿಸ್ಕೊಂಬಿಡೋಣ. ಹುರಿದಿಟ್ಟಿರೋದನ್ನು ಇವಾಗ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಅರಿಶಿನ, ಉಪ್ಪು, ಖಾರದ ಪುಡಿ, 4-5 ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಇದನ್ನು ಸೇರಿಸಿ ಪುಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದು ಹೀಗಾಗಿದೆ. ಇದನ್ನು ಈ ಪ್ಲೇಟಲ್ಲಿ ತಗೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಮತ್ತೊಂದು ಮಿಕ್ಸಿ ಜಾರ್ಗೆ ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದ ಮಸಾಲನೆಲ್ಲ ಹಾಕಿ ರುಬ್ಕೊಳ್ಳೋಣ. ನೋಡಿ ಈ ಮಸಾಲೆ ಹೀಗಾಗಿದೆ. ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋಣ. ಬದನೆಕಾಯಿನ ಹೀಗೆ ಸ್ಕ್ವೇರಾಗಿ ಹೆಚ್ಕೊಂಡು ಒಳಗಡೆ ಉಳ್ಕಾಯಿನ ಆಗಿದೆಯಾ ನೋಡ್ಕೋಬೇಕಾಗುತ್ತೆ. ಈ ಬದನೆಕಾಯಿ ಒಳಗೆ ತುಂಬೋಣ. ಹೀಗೆ 4 ಭಾಗ ಮಾಡಿಕೊಂಡು ಒಳಗಡೆ ಕ್ಲೀನಾಗಿ ಸ್ಟಫಿಂಗ್ ಮಾಡಬೇಕು. ಎಣ್ಣೆ ಬದನೆಕಾಯಿ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡಿಯುತ್ತೆ. ಆಗಿದೆ. ಈಗ ಈ ಬದನೆಕಾಯಿನ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. Five minutes later. Five minutes later. ನೋಡಿ ಮಸಾಲ ಒಂಚೂರು ಆಚೆ ಬಂದಿಲ್ಲ, ಎಲ್ಲ ಅದರೊಳಗೆ ಇದೆ. ಈಗ ಇದನ್ನೆಲ್ಲ ಎತ್ಕೊಂಡು ಬಿಡೋಣ. ಮಸಾಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು,
5 minutes later. 5 minutes later. 5 minutes later.